ಮೊಬೈಲ್ ನಲ್ಲಿ ಬರುವಂತ ವೆದರ್ ರಿಪೋರ್ಟ್ಸ್, ವೆದರ್ ಗಳ ಬಗ್ಗೆ ಬರುವಂತ SMS ಅಲರ್ಟ್ಸ್, ಟಿವಿ ನಲ್ಲಿ, ಪೇಪರ್ ನಲ್ಲಿ, ರೇಡಿಯೋದಲ್ಲಿ ನೀವೆಲ್ಲ ನೋಡೇ ಇರ್ತೀರಾ. ಡೈಲಿ ವೆದರ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೀವ್ ಯಾವತ್ತಾದ್ರು ಯೋಚನೆ ಮಾಡಿದೀರಾ ಈ ವೆದರ್ ರಿಪೋರ್ಟ್ ಹೇಗೆ ಅಪ್ಡೇಟ್ ಆಗುತ್ತೆ ಅಂತ? ಕೆಲವರು ಅನ್ಕೋತಾರೆ ಮೊಬೈಲ್ ನಲ್ಲಿ ಬರುವಂತ ವೆದರ್ ಅಪ್ಡೇಟ್ ಮೊಬೈಲೇ ಅಪ್ಡೇಟ್ ಮಾಡಿ ಆಟೋಮೆಟಿಕಲಿ ಕೊಡುತ್ತೆ ಅಂತ. ಆದ್ರೆ ಅದು ಹಂಗಾಗಲ್ಲ. ನೀವು ಡೈಲಿ ನೋಡುವಂತ ವೆದರ್ ಅಪ್ಡೇಟ್ ನ ಹಿಂದೆ ಬೇಕಾದಷ್ಟು ಕೆಲಸ ಆಗಿರುತ್ತೆ. ನೀವು ನೋಡುವಂತ ವೆದರ್ ರಿಪೋರ್ಟ್ ಕೋಟ್ಯಾಂತರ ಡಾಟಾನ ಕಲೆಕ್ಟ್ ಮಾಡಿ ಅದನ್ನ ಪ್ರೋಸೆಸ್ ಮಾಡಿ ಫೈನಲ್ ಔಟ್ಪುಟ್ ಆಗಿರುತ್ತೆ. ಈ ಡಾಟಾನ ಕಲೆಕ್ಟ್ ಮಾಡಕ್ಕೆ ಸೈಂಟಿಸ್ಟ್ ಗಳು ಸುಮಾರು ಲೆವೆಲ್ಗಳನ್ನ ಹಂತಗಳನ್ನ ಬಳಸ್ತಾರೆ. ಈ ವೆದರ್ ರಿಪೋರ್ಟ್ ನ 3 ಪ್ರಕ್ರಿಯೆಯಲ್ಲಿ ಮಾಡ್ತಾರೆ. ಅವು ಯಾವ್ಯಾವು ಅಂತಂದ್ರೆ ಡಾಟಾ ಕಲೆಕ್ಟಿಂಗ್, ಪ್ರೊಸೆಸಿಂಗ್, ಫೈನಲ್ ಔಟ್ಪುಟ್ ನ ರೆಡಿ ಮಾಡೋದು ಮತ್ತೆ ಪಬ್ಲಿಷ್ ಮಾಡೋದು. ಈ ಡಾಟಾನ ಕಲೆಕ್ಟ್ ಮಾಡಕ್ಕೆ ಬೇಸಿಕ್ ಇಂದ ಅಡ್ವಾನ್ಸ್ಡ್ ಲೆವೆಲ್ ನ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ವೆದರ್ ಸ್ಯಾಟಲೈಟ್ಸ್. ಈ ವೆದರ್ ಡಾಟಾನ ಕಲೆಕ್ಟ್ ಮಾಡಕ್ಕೆ ಅಂತಾನೆ ಸ್ಯಾಟಲೈಟ್ ಗಳನ್ನ ಆಕಾಶಕ್ಕೆ ಹಾರಿ ಬಿಡಲಾಗಿರುತ್ತೆ. ಈ ಸ್ಯಾಟಲೈಟ್ ಗಳು ಇಡೀ ಭೂಮಿನ ಕವರ್ ಮಾಡ್ತಾ ಇರ್ತವೆ. ಪ್ರತಿ ಕ್ಷಣದ ವೆದರ್ ಮೂವ್ಮೆಂಟ್ ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತವೆ. ಈ ಸ್ಯಾಟಲೈಟ್ ಗಳಲ್ಲಿ 2 ತರದ ಸ್ಯಾಟಲೈಟ್ ಗಳು ಇರ್ತವೆ. ಅದರಲ್ಲಿ ಮೊದಲನೇದು ಜಿಯೋ ಸ್ಟೇಷನರಿ, ಎರಡನೇದು ಪೋಲಾರ್. ಈ ಜಿಯೋ ಸ್ಟೇಷನರಿ ಅನ್ನೋ ಸ್ಯಾಟಲೈಟ್ ಒಂದು ಜಾಗದಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಆದ್ರೆ ಈ ಪೋಲಾರ್ ಸ್ಯಾಟಲೈಟ್ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಯಾವಾಗ್ಲೂ ಚಲಿಸ್ತಾ ಇರುತ್ತೆ. ಭೂಮಿನೇ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಈ ಜಿಯೋ ಸ್ಟೇಷನರಿ ಅನ್ನೋ ಸ್ಯಾಟಲೈಟ್ ಭೂಮಿಯಿಂದ ಜಾಸ್ತಿ ದೂರದಲ್ಲಿರುತ್ತೆ. ಅಂದ್ರೆ 35,800 ಕಿಲೋಮೀಟರ್ ಎತ್ತರದಲ್ಲಿ. ಈ ಒಂದು ಸ್ಯಾಟಲೈಟ್ ಯಾವುದೋ ಒಂದು ಖಂಡ ಅಥವಾ ಪ್ರದೇಶದ ಮೇಲೆ ಕಾನ್ಸ್ಟೆಂಟ್ ಆಗಿ ಅಂದ್ರೆ ಸ್ಥಿರವಾಗಿ ಗಮನಿಸ್ತಾ ಇರುತ್ತೆ ಆ ಜಾಗದ ಲೈವ್ ಸ್ಟ್ರೀಮ್ ವಿಡಿಯೋನ ತೆಗಿತಾ ಇರುತ್ತೆ. ಈ ಸ್ಯಾಟಲೈಟ್ ರಿಯಲ್ ಟೈಮ್ ಟ್ರ್ಯಾಕ್ ಮಾಡಕ್ಕೆ ಯೂಸ್ ಆಗುತ್ತೆ. ಇನ್ನೊಂದು ಪೋಲಾರ್ ಆರ್ಬಿಟಿಂಗ್ ಸ್ಯಾಟಲೈಟ್. ಈ ಸ್ಯಾಟಲೈಟ್ ಭೂಮಿಗೆ ಸ್ವಲ್ಪ ಹತ್ತಿರದಲ್ಲಿರುತ್ತೆ, ಅಂತಂದ್ರೆ 850 ಕಿಲೋಮೀಟರ್ ಎತ್ತರದಲ್ಲಿರುತ್ತೆ. ಇದು ಭೂಮಿಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚಲಿಸ್ತಾ ಇರುತ್ತೆ. ಈ ಸ್ಯಾಟಲೈಟ್ ಇಡೀ ಭೂಮಿನ ದಿನಕ್ಕೆ 2 ಸಲ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಈ ಒಂದು ಸ್ಯಾಟಲೈಟ್ ಲಾಂಗ್ ಡ್ಯೂರೇಷನ್ ನಲ್ಲಿ ಪ್ರೆಡಿಕ್ಟ್ ಮಾಡಕ್ಕೆ ಯೂಸ್ ಆಗುತ್ತೆ. ಈ ಸ್ಯಾಟಲೈಟ್ ಗಳು ಏನೇನ್ ಕೆಲಸ ಮಾಡ್ತವೆ ಮತ್ತು ಯಾವ್ಯಾವ ಡಾಟಾಗಳನ್ನ ಕಲೆಕ್ಟ್ ಮಾಡ್ತವೆ ಅಂತ ನೋಡೋಣ ಬನ್ನಿ. ಈ ಸ್ಯಾಟಲೈಟ್ ಡಾಟಾನ 3 ಪಾರ್ಟ್ ಗಳಾಗಿ ಮಾಡ್ತಾರೆ. ಮೊದಲನೇದು ವಿಸಿಬಲ್ ಇಮೇಜರಿ. ಈ ಸ್ಯಾಟಲೈಟ್ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಮೇಲಿಂದ ಭೂಮಿಯ ಸ್ಪಷ್ಟವಾದ ಫೋಟೋನ ತೆಗಿತವೆ. ಹಗಲ್ ಟೈಮ್ ನಲ್ಲಿ ಮೋಡಗಳ ರಚನೆ ಮತ್ತು ಮಂಜುಗೆಡ್ಡೆ ಮತ್ತು ದೊಡ್ಡ ಚಂಡಮಾರುತಗಳ ಮೂವ್ಮೆಂಟ್ ಅನ್ನ ಪತ್ತೆ ಮಾಡಲು ಇದು ಯೂಸ್ ಆಗುತ್ತೆ. ಎರಡನೇದು ಇನ್ಫ್ರಾರೆಡ್ ಇಮೇಜರಿ. ಇದು ವೆದರ್ ನ ಶಾಖನ ಅಳೆಯುತ್ತೆ. ಇದು ಗುಡುಗು ಸಹಿತ ಮಳೆ ಆಗೋದನ್ನ ಫಸ್ಟ್ ಕಂಡುಹಿಡಿಯುತ್ತೆ. ನೆಕ್ಸ್ಟ್ ಮೂರನೇದು ವಾಟರ್ ವೇಪರ್ ಇಮೇಜರಿ. ಇದು ತುಂಬಾ ಮೇಲೆ ಇರುವಂತ ವಾತಾವರಣದಲ್ಲಿ, ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರುವಂತ ವಾತಾವರಣದಲ್ಲಿ ತೇವಾಂಶ ಮತ್ತು ಅನಿಲಗಳನ್ನ ಕಂಡುಹಿಡಿಯುತ್ತೆ. ಇದು ಒಣಗಾಳಿ ಮತ್ತು ಸುಂಟರು ಗಾಳಿನ ಕಂಡುಹಿಡಿಯೋದಕ್ಕೆ ಸೈಂಟಿಸ್ಟ್ ಗಳಿಗೆ ಹೆಲ್ಪ್ ಮಾಡುತ್ತೆ. ಈ ಸ್ಯಾಟಲೈಟ್ ಟೆಕ್ನಾಲಜಿ ಮೂಲಕ ಇಡೀ ಭೂಮಿಯ ವಾತಾವರಣ ಕಂಡುಹಿಡಿಯಬಹುದು. ಬೇರೆ ಟೆಕ್ನಾಲಜಿ ತರ ಇದಲ್ಲ. ಈ ಟೆಕ್ನಾಲಜಿ ತುಂಬಾ ಸಫಿಶಿಯಂಟ್ ಆಗಿದೆ. ಯಾಕಂತಂದ್ರೆ ಇಡೀ ಭೂಮಿನ ಕವರ್ ಮಾಡುತ್ತೆ. ಅದು ಸಮುದ್ರ ಆಗಿರ್ಲಿ, ಬೆಟ್ಟ ಗುಡ್ಡಗಳೇ ಆಗಿರ್ಲಿ, ಅಥವಾ ಯಾವುದೇ ಜಾಗ ಆಗಿರ್ಲಿ, ಇದು ಎಲ್ಲಾನು ಕವರ್ ಮಾಡುತ್ತೆ. ಈ ಸ್ಯಾಟಲೈಟ್ ಗಳು ಇರ್ಲಿಲ್ಲ ಅಂತಂದ್ರೆ ಸಮುದ್ರದಲ್ಲಿ ಬರುವಂತ ಚಂಡಮಾರುತಗಳಾಗ್ಲಿ, ಫ್ಲಡ್ ಗಳೇ ಆಗ್ಲಿ, ಯಾವುದು ಕೂಡ ಗೊತ್ತೇ ಆಯ್ತಿರ್ಲಿಲ್ಲ. ಈ ಸ್ಯಾಟಲೈಟ್ ಗಳು ಇರೋದ್ರಿಂದ ಫಸ್ಟ್ ಸೈಕ್ಲೋನ್ ಮತ್ತೆ ಫ್ಲಡ್ ಗಳ ಅಲರ್ಟ್ ಗಳನ್ನ ಮುಂಚಿತವಾಗಿ ಕೊಡೋಕೆ ಹೆಲ್ಪ್ ಆಗ್ತಾ ಇದೆ. ಇನ್ನು ಎರಡನೇ ಟೆಕ್ನಾಲಜಿ ಡಾಪ್ಲರ್ ರೆಡಾರ್ ಗಳು. ಈ ಟೆಕ್ನಾಲಜಿಯಲ್ಲಿ ರೇಡಿಯೋ ವೇವ್ಸ್ ಅನ್ನ ವಾತಾವರಣಕ್ಕೆ ಕಳಿಸ್ತಾರೆ. ಈ ವೇವ್ಸ್ ಗಳು ಮಳೆಯಣಿ ಮತ್ತು ಆಲಿ ಕಲ್ಲುಗಳಿಗೆ ಡಿಕ್ಕಿ ಹೊಡೆದು ವಾಪಸ್ ರಡಾರ್ ಡಿಶ್ ಗೆ ವಾಪಸ್ ಬರ್ತವೆ. ಬರುವಾಗ ಏನ್ ಟೈಮ್ ತಗೊಳುತ್ತೆ, ಆ ಟೈಮು ಮಳೆ ಎಷ್ಟು ದೂರದಲ್ಲಿದೆ ಅಂತ ಹೇಳುತ್ತೆ. ಈ ವೇವ್ಸ್ ಗಳ ಪ್ರೆಸರ್ ಮಳೆ ಎಷ್ಟು ಜೋರಾಗಿದೆ ಅಂತ ಹೇಳುತ್ತೆ. ಈ ಟೆಕ್ನಾಲಜಿಗೆ ಡಾಪ್ಲರ್ ಎಫೆಕ್ಟ್ ಅನ್ನ ಆಡ್ ಮಾಡ್ತಾರೆ. ಈ ಟೆಕ್ನಾಲಜಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ಒಂದು ವೆಹಿಕಲ್ ನ ಸೈರನ್ ದೂರದಿಂದ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ಳಿ. ಹತ್ರ ಬಂದಾಗ ಅದು ಜೋರ ಕೇಳಿಸುತ್ತೆ, ಮತ್ತೆ ದೂರ ಹೋದಾಗ ಅದು ಸೌಂಡ್ ಕಮ್ಮಿ ಕೇಳಿಸುತ್ತೆ. ಇದನ್ನೇ ಡಾಪ್ಲರ್ ಎಫೆಕ್ಟ್ ಅಂತ ಕರೆಯೋದು. ರೇನ್ ಡ್ರಾಪ್ಸ್ ಏನಾದ್ರು ರಡಾರ್ ಕಡೆ ಬರ್ತಾ ಇದ್ರೆ ವಾಪಸ್ ಬರುವ ರೇಡಿಯೋ ವೇವ್ಸ್ ಗಳು ಒತ್ತಡಕ್ಕೊಳಗಾಗಿ ಅದರ ಒಂದು ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ. ಈ ರೇನ್ ಡ್ರಾಪ್ಸ್ ಏನಾದ್ರು ರಡಾರ್ ನಿಂದ ದೂರ ಹೋಗ್ತಾ ಇದ್ರೆ ಈ ರೇಡಿಯೋ ವೇವ್ಸ್ ನ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಈ ಒಂದು ರೇಡಿಯೋ ವೇವ್ಸ್ ನ ಚೇಂಜಸ್ ಗಳನ್ನ ಅಳೆದು ರಡಾರ್ ನಲ್ಲಿರುವಂತ ಕಂಪ್ಯೂಟರ್ ಗಳು ಆ ಮಳೆನ ಒತ್ತೊಯ್ತಿರೋ ಗಾಳಿಯ ವೇಗ ಮತ್ತು ದಿಕ್ಕನ್ನ ಲೆಕ್ಕ ಹಾಕ್ತವೆ. ಇದನ್ನ ಏರ್ಪೋರ್ಟ್ ಗಳಲ್ಲೂ ಕೂಡ ಬಳಸ್ತಾರೆ. ಇನ್ನು ಮುಂದಿನ ಟೆಕ್ನಾಲಜಿ AWS ಅಂದ್ರೆ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ. ಇವುಗಳನ್ನ ದೂರದ ಗುಡ್ಡಗಾಡು ಮತ್ತು ಮರುಭೂಮಿ ಮತ್ತು ಕೃಷಿ ವಲಯಗಳಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇವುಗಳು ಪ್ರತಿ ನಿಮಿಷಕ್ಕೂ ಕೂಡ ವೆದರ್ ರಿಪೋರ್ಟ್ ನ ಅಪ್ಡೇಟ್ ಮಾಡ್ತಾನೆ ಇರ್ತವೆ. ಇವು ಏರ್ಪೋರ್ಟ್ ಗಳಲ್ಲಿ ಆಗುವಂತ ವೆದರ್ ಚೇಂಜಸ್ ಗಳನ್ನ ಇನ್ಸ್ಟೆಂಟ್ ಆಗಿ ರಿಪೋರ್ಟ್ ಮಾಡ್ತವೆ. ಇದು ಏನ ಅಳೆಯುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಎಲೆಕ್ಟ್ರಾನಿಕ್ ಥರ್ಮಿಸ್ಟರ್ ಮತ್ತು ಹೈಗ್ರೋಮೀಟರ್ ಮೂಲಕ ಗಾಳಿಯ ಉಷ್ಣಾಂಶ ಮತ್ತು ತೇವಾಂಶನ ಅಳೆಯಲಾಗುತ್ತೆ. ನೆಕ್ಸ್ಟ್ ಅನಿಮೋಮೀಟರ್ ಮತ್ತು ವಿಂಡ್ ವೈನ್ ಬಳಸಿ ಗಾಳಿಯ ವೇಗ ಮತ್ತು ದಿಕ್ಕನ್ನ ದಾಖಲಿಸಲಾಗುತ್ತೆ. ನೆಕ್ಸ್ಟ್ ಡಿಜಿಟಲ್ ಬಾರೋಮೀಟರ್ ಗಳ ಮೂಲಕ ವಾತಾವರಣದ ಒತ್ತಡನ ಅಳೆಯಲಾಗುತ್ತೆ. ರೇನ್ ಗೇಜ್ ಗಳ ಮೂಲಕ ಮಳೆಯ ಪ್ರಮಾಣ ಮತ್ತು ತೀವ್ರತೆನ ಲೆಕ್ಕ ಹಾಕಲಾಗುತ್ತೆ. ಇನ್ನು ಮುಂದಿನ ಟೆಕ್ನಾಲಜಿ ರೇಡಿಯೋ ಸೌಂಡ್. ಈ ಒಂದು ಟೆಕ್ನಾಲಜಿಯಲ್ಲಿ ಬಲೂನ್ ಗಳನ್ನ ಆಕಾಶಕ್ಕೆ ಹಾರಿಬಿಡಲಾಗುತ್ತೆ. ಈ ಬಲೂನ್ ನ ಒಳಗೆ ಒಂದು ಸೆನ್ಸಾರ್ ಇರುತ್ತೆ. ಇದು 1 ಲಕ್ಷ ಅಡಿ ಅಂದ್ರೆ 30 ಕಿಲೋಮೀಟರ್ ಎತ್ತರಕ್ಕೆ ಹಾರುತ್ತೆ. ಅಲ್ಲಿ ಹೋಗಿ ಡಾಟಾನ ಕಲೆಕ್ಟ್ ಮಾಡುತ್ತೆ ಮತ್ತು ರೇಡಿಯೋ ವೇವ್ಸ್ ಗಳ ಮೂಲಕ ಭೂಮಿಗೆ ಕಳಿಸುತ್ತೆ. ಇದು ಅಲ್ಲೋಗಿ ಏನನ್ನ ಲೆಕ್ಕ ಹಾಕುತ್ತೆ ಅಂತ ಅನ್ನೋದಾದ್ರೆ, ಇದು ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಗಾಳಿಯ ಟೆಂಪರೇಚರ್ ಅನ್ನ ಅಳೆಯುತ್ತೆ ಮತ್ತು ಇದು ಗಾಳಿಯ ತೇವಾಂಶವನ್ನ
ಡೇಟಾವನ್ನ ಲೆಕ್ಕ ಹಾಕುತ್ತೆ. ಇದು ಯಾವ್ಯಾವ ಜಾಗದಲ್ಲಿ ವೆದರ್ ನ ಪ್ರೆಷರ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯುತ್ತೆ ಮತ್ತು ಗಾಳಿಯ ಸ್ಪೀಡ್ ಮತ್ತು ಡೈರೆಕ್ಷನ್ ಅನ್ನ ಇದು ಕಂಡುಹಿಡಿಯುತ್ತೆ. ಇದ್ರ ಮುಖಾಂತರ ಪೈಲಟ್ ಗಳು ಗಾಳಿಲಿರುವಂತಹ ಸುಳಿಗಳನ್ನ ವಿಮಾನದಿಂದ ತಪ್ಪಿಸಕ್ಕೆ ಹೆಲ್ಪ್ ಆಗುತ್ತೆ. ಈ AWS ಟೆಕ್ನಾಲಜಿಯನ್ನ ಸಿಟಿಯಿಂದ ಹಳ್ಳಿಗಳವರೆಗೆ ಎಲ್ಲಾ ಕಡೆ ಫಿಕ್ಸ್ ಮಾಡಿರ್ತಾರೆ. ಇದಿಷ್ಟು ಟೆಕ್ನಾಲಜಿಯಿಂದ ಬಂದಂತ ಕೋಟ್ಯಾಂತರ ಡಾಟಾನ ಸೂಪರ್ ಕಂಪ್ಯೂಟರ್ ಗಳಿಗೆ ಹಾಕಿ ಪ್ರೋಸೆಸ್ ಮಾಡಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂತಂದ್ರೆ ಭಾರತದ ಪ್ರತ್ಯೂಷ್ ಮತ್ತು ಮಿಹಿರ್ ಸೂಪರ್ ಕಂಪ್ಯೂಟರ್ಗಳು. ಇದರಲ್ಲಿ ಇಡೀ ಭೂಮಿಯ ವಾತಾವರಣವನ್ನ ಒಂದು 3D ಗ್ರಿಡ್ ಆಗಿ ವಿಂಗಡಿಸಲಾಗುತ್ತೆ. ಈ ಸೂಪರ್ ಕಂಪ್ಯೂಟರ್ಗಳು ಫಿಸಿಕ್ಸ್ ಸೈನ್ಸ್ ನ ಫ್ಲೂಯಿಡ್ ಡೈನಾಮಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಗಾಳಿ ಮತ್ತು ಮಳೆ ಮುಂದಿನ ದಿನಗಳಲ್ಲಿ ಹೇಗೆ ಚಲಿಸಬಹುದು ಅನ್ನೋದನ್ನ ಲೆಕ್ಕ ಮಾಡ್ತವೆ. ಇದಕ್ಕೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಬೇಕು ಮತ್ತು ಕೇವಲ 10 ದಿನಗಳ ವೆದರ್ ರಿಪೋರ್ಟ್ ಕೊಡೋದಕ್ಕೆ ಗಂಟೆಗಟ್ಟಲೆ ಕೆಲಸ ಮಾಡಬೇಕು. ಇತ್ತೀಚೆಗೆ AI ಬಂದಿರೋದ್ರಿಂದ ಈ ಕೆಲಸ ತುಂಬಾ ಈಸಿ ಆಗಿದೆ. ಈ AI ಹಿಸ್ಟೋರಿಕಲ್ ಡಾಟಾನ ಯೂಸ್ ಮಾಡ್ಕೊಂಡು ಕೇವಲ ಕ್ಷಣದಲ್ಲಿ ತುಂಬಾ ದಿನದ ವೆದರ್ ರಿಪೋರ್ಟ್ಸ್ ಅನ್ನ ವೆದರ್ ಪ್ರೆಡಿಕ್ಟ್ ಅನ್ನ ಕೊಟ್ಬಿಡುತ್ತೆ. ಈಗ ನೀವು ಕೇಳಿರ್ಬೋದು, ಒಂದಷ್ಟು ಜನ ತುಂಬಾ ಸೆಕೆ ಇದೆ ಅಂತಂದ್ರೆ ಇವತ್ತು ಪಕ್ಕ ಮಳೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ವರ್ಷಗಳಿಂದ ವೆದರ್ ನ ನೋಡಿರ್ತಾರೆ, ಏನೇನ್ ಚೇಂಜಸ್ ಆಗುತ್ತೆ ಅನ್ನೋದೆಲ್ಲ ಅವ್ರ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಆ ಒಂದು ನಾಲೆಡ್ಜ್ ಅನ್ನ ಇಟ್ಕೊಂಡು ಅವರು ಕರೆಕ್ಟ್ ಆಗಿ ವೆದರ್ ನ ಪ್ರೆಡಿಕ್ಟ್ ಮಾಡ್ತಾರೆ. ಅದು ನಿಜ ಆಗುತ್ತೆ ಕೂಡ. ಅದೇ ರೀತಿ AI ಕೂಡ ಕೆಲಸ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡುವಂತ ಪ್ರಮುಖ AI ಗಳು ಯಾವ್ಯಾವ ಅಂತಂದ್ರೆ ಗೂಗಲ್ ಡೀಪ್ ಮೈಂಡ್ ನ ಗ್ರಾಫ್ ಕ್ಯಾಸ್ಟ್, ಎನ್ವಿಡಿಯಾದ ಅರ್ತ್ 2 ಮತ್ತು ಹುವಾವೇದ ಪಂಗು ವೆದರ್ ಈ AI ಗಳನ್ನ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ತೆಗೆದಂತ ರಿಪೋರ್ಟ್ ಗಳನ್ನ ಸೈಂಟಿಸ್ಟ್ ಗಳು ಕೂತ್ಕೊಂಡು ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ಮಾಡಿ, ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ ಫೈನಲ್ ಔಟ್ಪುಟ್ ಅನ್ನ ರೆಡಿ ಮಾಡ್ತಾರೆ. ಇನ್ನು ಮುಂದಿನ ಕೆಲಸ ಬಂದು ಆ ರೆಡಿ ಆದಂತ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡೋದು. ಮೊಬೈಲ್ ಗಳನ್ನ ವೆದರ್ ಆಪ್ ಗಳಿಗೆ, SMS ಗಳಿಗೆ, ವಾಟ್ಸ್ಆಪ್ ಮೆಸೇಜ್ ಗಳಿಗೆ ಮತ್ತು ಟಿವಿ ಗಳಿಗೆ, ರೇಡಿಯೋಗಳಿಗೆ ಎಲ್ಲಾ ಕಡೆ ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. ನೀವು ಡೈಲಿ ನೋಡುವಂತ ವೆದರ್ ರಿಪೋರ್ಟ್ ನ ಹಿಂದೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಈ ಒಂದು ವೆದರ್ ರಿಪೋರ್ಟ್ ಗ್ಯಾರಂಟೆಡ್ ಗೆಸ್ ಮಾತ್ರ. ಯಾರು ಕೂಡ ವೆದರ್ ನ 100% ಗೆಸ್ ಮಾಡಕ್ಕೆ ಆಗಲ್ಲ. ವೆದರ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.